ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಫ್ರೆಂಡ್ಸ್. ಹಾಗಾಗಿ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕಂತ ಅಂದ್ಕೊಂಡ್ರೆ ಸೊ ಓಪನ್ ಮಾಡಿದ್ದೀರಾ ಅಂದರೆ ಮಿಸ್ ಮಾಡ್ತೀನಿ, ಡೈಲಿ ವೀಡಿಯೋಸ್ ಹಾಕಿ. ಸೊ ಯಾವಾಗ ನಮ್ಮ ಲಕ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟಿಂದಾನೆ, ನಿಮ್ಮೆಲ್ಲರ ಪ್ರೀತಿಯಿಂದಾನೆ ನನಗೆ ಯೂಟ್ಯೂಬ್ನಿಂದ ಇವತ್ತು 2ನೇ ಪೇಮೆಂಟ್ ಕೂಡ ಬಂತು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ 2ನೇ ಪೇಮೆಂಟ್ ಕೂಡ ಬಂದಿದೆ. ಈ 2ನೇ ಪೇಮೆಂಟು ಎಷ್ಟು ದಿನಕ್ಕೆ ಬಂತು, ಹಾಗೆ ಎಷ್ಟು ಬಂತು ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಒಂದು ಮಾತನ್ನು ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ಕೋತೀನಿ. ಏನಪ್ಪ ಅದಂದರೆ, ಸೊ ನಾನು ತಿಂಗಳಿಗೆ 30 ವಿಡಿಯೋಸನ್ನು ಹಾಕ್ತಾ ಇದ್ದೀನಿ. ಸೊ 30 ವಿಡಿಯೋ, ಲಾಂಗ್ ವಿಡಿಯೋ 30 ಹಾಕ್ತಾ ಇದ್ದೀನಿ. ಹಾಗೆ ಶಾರ್ಟ್ ವಿಡಿಯೋ ಅಂದರೂ ದಿನಕ್ಕೆ ಒಂದು 2-3 ಹಾಕ್ತಾ ಇರ್ತೀನಿ. ಅಷ್ಟು ವಿಡಿಯೋ ಹಾಕಿದ್ರು ಕೂಡ ನನ್ನ ತಿಂಗಳಿಗೆ 1-2 ವಿಡಿಯೋ ವೈರಲ್ ಆಗ್ತಾ ಇದ್ದಾವೆ. ಸೊ ಯಾವುದು ಮತ್ತೆ ವೈರಲ್ ಆಗ್ತಿಲ್ಲ. ಸೊ ಶಾರ್ಟ್ ಕೂಡ ಅಷ್ಟೇ ಫ್ರೆಂಡ್ಸ್, 1-2-3 ಅಷ್ಟೇ ವಿಡಿಯೋಸು ವೈರಲ್ ಆಗ್ತಾ ಇದ್ದಾವೆ. ಅಷ್ಟು ವಿಡಿಯೋ ವೈರಲ್ ಆದರೂ ಕೂಡ ತಿಂಗಳಿಗೆ ನನಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಬಂತು. ಸೊ ಹಾಗಿದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ತಿಂಗಳಿಗೆ ಎಷ್ಟು ಪೇಮೆಂಟ್ ಬರ್ಬೋದು ಅಂತ ಯೋಚನೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರದ್ದು ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ಹೋಗಿರುತ್ತೆ ಒಂದು ದಿನಕ್ಕೆ. ಸೊ ಲಕ್ಷಾನ್ಗಟ್ಟಲೆ ಹೋಗಿರುತ್ತೆ ಎಲ್ಲ ವಿಡಿಯೋ. ಒಂದು ತಿಂಗಳಿಗೆ 30 ವಿಡಿಯೋ ಹಾಕಿದರೆ ಅವ್ರು 30 ವಿಡಿಯೋನೂ ವೈರಲ್ ಆಗುತ್ತೆ. ಅಂಥದ್ರಲ್ಲಿ ಅವ್ರಿಗೆ ಎಷ್ಟು ಪೇಮೆಂಟ್ ಬಂದಿರಬಾರ್ದು. ಸೊ ನಾನು ತಿಂಗಳಿಗೆ ಕೇವಲ 1 ಅಥವಾ 2 ವಿಡಿಯೋ ವೈರಲ್ ಆದರೆ ನನಗೆ ಪೇಮೆಂಟ್ ಬರ್ತಾ ಇದೆ. ಸೊ ಆದರೆ ಅವ್ರದ್ದು ಇಷ್ಟು ವಿಡಿಯೋ ವೈರಲ್ ಆಗಿರ್ತವೆ, ಎಷ್ಟು ದುಡ್ಡು ಬರಬಾರ್ದು. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಫ್ರೆಂಡ್ಸ್. ಹಾಗಾಗಿ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕಂತ ಅಂದ್ಕೊಂಡ್ರೆ ಸೊ ಓಪನ್ ಮಾಡಿದ್ದೀರಾ ಅಂದರೆ ಮಿಸ್ ಮಾಡ್ತೀನಿ, ಡೈಲಿ ವೀಡಿಯೋಸ್ ಹಾಕಿ. ಸೊ ಯಾವಾಗ ನಮ್ಮ ಲಕ್ ಬರುತ್ತೆ ಗೊತ್ತಿಲ್ಲ. ಸೊ ಒಂದಿಲ್ಲ ಒಂದಿನ ವೀಡಿಯೋಸು ಚೆನ್ನಾಗಿ ವೈರಲ್ ಆಗಿ ಆಗ್ತವೆ. ಸೊ ಖಂಡಿತ ಅದು ಮಾತ್ರ ನನಗೆ ಗ್ಯಾರಂಟಿ. ಯಾಕಂದರೆ ನಾನು 2 ವರ್ಷದಿಂದ ಸಿಕ್ಕಾಪಟ್ಟೆ ತಲೆ ಕೆಸ್ಕೊಂಡ್ಬಿಟ್ಟಿದ್ದೆ ಯೂಟ್ಯೂಬ್ ಬಗ್ಗೆ. ನಾನು ಯೂಟ್ಯೂಬ್ ಮಾಡಲೇಬೇಕು ಅಂದ್ಬಿಟ್ಟು ಡೈಲಿ ವೀಡಿಯೋಸ್ ಹಾಕ್ತಾ ಇದ್ದೆ. ನಡುವೆಲ್ಲ ಸ್ವಲ್ಪ ಬಿಟ್ಟಿದ್ದೆ. ಸೊ ಬಿಟ್ಬಿಟ್ಟು ನಂತರ ಮತ್ತೆ ನಾನು ಕಂಟಿನ್ಯೂ ವಿಡಿಯೋ ಹಾಕ್ತಾ ಇದ್ದೆ. ಸೊ ನಂತರ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತು. 2ನೇ ಪೇಮೆಂಟ್ ಕೂಡ ಬಂತು. ಫಸ್ಟ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವು ನೋಡಿಲ್ಲಪ್ಪ ಅಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನನ್ನ 2ನೇ ಪೇಮೆಂಟು ಎಷ್ಟು ಬಂದಿದೆಪ್ಪ ಅಂದರೆ ಸೊ 3,000 ರೂಪಾಯಿದು 3 ಡ್ರೆಸ್ಸನ್ನು ನಾವು ತಗೋಬಹುದು. ಅಷ್ಟು ಮಾತ್ರ ನನಗೆ ಪೇಮೆಂಟ್ ಬಂದಿದೆ. ಜಾಸ್ತಿ ಪೇಮೆಂಟ್ ಬಂದಿಲ್ಲ. ಅಷ್ಟು ಸಾಕಲ್ವಾ? ಮನೇಲಿ ಕೂತ್ಕೊಂಡು ಏನು ಮಾಡ್ತಾ ಇರೋದಿಲ್ಲ, ಅಡುಗೆ ಮಾಡ್ತಾ ಇರ್ತೀವಿ, ಮನೇಲಿ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಷ್ಟು ಮಾಡ್ತಾ ಇರ್ತೀವಿ. ಸೊ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಸಣ್ಣದಾಗಿ ಒಂದು ಯೂಟ್ಯೂಬನ್ನು ನಾವು ಚಾನಲ್ ಓಪನ್ ಮಾಡಿ ಸೊ ಒಂದು ತಿಂಗಳಿಗೆ ಇಷ್ಟೇ ಅಂತ ಬರ್ತಾ ಇದೆ ನಮಗೆ ಅಂದರೆ ಸಾಕು. ಸೊ ನಮಗೆ ಅಷ್ಟೇ ಖುಷಿ. ಸೊ ನನಗೂ ಮಾತ್ರ ಅಷ್ಟೇ ಖುಷಿ. ಸೊ ಯಾಕಂದರೆ ಅಷ್ಟೇ ಬರಬೇಕು ಇಷ್ಟೇ ಬರಬೇಕಂತೇನಿಲ್ಲ. ಸೊ ನನಗೆ ಒಂದು ಯೂಟ್ಯೂಬಲ್ಲಿ ಹೆಸರು ಮಾಡಬೇಕು, ಎಲ್ಲರ ಪ್ರೀತಿಯನ್ನು ಗಳಿಸ್ಬೇಕು ಅನ್ನೋದೊಂದೇ ನನಗೆ ಆಸೆ ಇರೋದು. ಸೊ ನೋಡೋಣ, ಆದಷ್ಟು ಜಲ್ದಿ ನಂದು ವಿಡಿಯೋ ಕೂಡ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಖಂಡಿತ ನನ್ನ ಚಾನಲ್ ಕೂಡ ವೈರಲ್ ಆಗುತ್ತೆ. ಹಾಗೆ ನಾನು ಕೂಡ ಎಲ್ಲರ ಥರ ಒಂದು ಚಿಕ್ಕ ಯೂಟ್ಯೂಬರ್ ಆಗ್ತೀನಿ ಅನ್ನೋದೊಂದು ಆಸೆ ಇದೆ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.